ನಿರಂತರ ಮಳೆಯಿಂದ ಜಿಲ್ಲೆಯಲ್ಲಾಗಿರುವಂತಹ ಬೆಳೆ ಹಾನಿ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಬೆಳೆ ಹಾನಿ ವರದಿ ಪಡೆಯಲಾಗಿದೆ. ಅದರಲ್ಲಿ ಕೃಷಿ ಇಲಾಖೆಯಿಂದ 1,12,000ಕ್ಕೂ ಅಧಿಕ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಎನ್ಡಿಆರ್ಎಫ್ ಪ್ರಕಾರ 121 ಕೋಟಿ 33 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಮನವಿ ನೀಡಿದ್ದೇವೆ. ಅದೇ ರೀತಿ ತೋಟಗಾರಿಕೆಯಿಂದ 11,000ಕ್ಕೂ ಅಧಿಕ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಇದರ ಪರಿಹಾರವಾಗಿ 10 ಕೋಟಿ 36 ಲಕ್ಷ ರೂಪಾಯಿ ನೀಡುವಂತೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಅನೇಕ ಜನ ರೈತರು ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಳೆ ಹಾನಿ ಕಾರಣ ಇವತ್ತು ನಾವು ಪರಿಶೀಲನಾ ಸಭೆಯನ್ನು ಮಾಡಿದ್ವಿ. ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು 1,12,438.76 ಹೆಕ್ಟೇರ್ ಭೂಮಿಯಲ್ಲಿಯ ಬೆಳೆ ಪೂರ್ಣವಾಗಿ ನಾಶವಾಗಿದೆ. NDRF ನಾರ್ಮ್ಸ್ ಪ್ರಕಾರ ನಾವು 121 ಕೋಟಿ 33 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಡಬೇಕು ಅಂಥೇಳಿ ಮೆಮೊರಾಂಡಮನ್ನು ಕೊಡ್ತಾ ಇದ್ದೇವೆ. ಅದರಂತೆ ಹಾರ್ಟಿಕಲ್ಚರ್ನಲ್ಲಿ 11,138 ಹೆಕ್ಟೇರ್ ಭೂಮಿ ಬೆಳೆ ಹಾನಿಗೆ, ತೋಟಗಾರಿಕೆಯ ಪೀಕು ಹಾನಿಯಾಗಿವೆ. ಒಟ್ಟು ಪರಿಹಾರವಾಗಿ NDRF ನಾರ್ಮ್ಸ್ ಪ್ರಕಾರ 10 ಕೋಟಿ 36 ಲಕ್ಷ ರೂಪಾಯಿ ಮೆಮೊರಾಂಡಮನ್ನು ಸಿದ್ಧಪಡಿಸಿದ್ವಿ. ಕೃಷಿ ಕ್ಷೇತ್ರದಲ್ಲಿ ಅಗ್ರಿಕಲ್ಚರ್ 126 ಕೋಟಿ ರೂಪಾಯಿ 126 crore. ಮಳೆ ಹಾನಿ ಕಾರಣ ಇವತ್ತು ನಾವು